ಎಲ್ಲರಿಗೂ ನಮಸ್ಕಾರ. ಸಕ್ಕಡಾಂಕೈ ನಮಸ್ಕಾರ. ಕಳೆದ 5 ದಿನಗಳಿಂದ ನಾನು ಬಿಸಿ ವಾತಾವರಣ ಬಿಸಿ ಈ ಎರಡೂ ಕಾರಣಗಳಿಗಾಗಿ ನಮ್ಮ ಅಡುಗೆ ಕೋಣೆ ಕೇವಲ ಸಾರು ಹಾಗೂ ಪಲ್ಯ ಇವುಗಳಿಗಷ್ಟೇ ಮೀಸಲಾಗಿತ್ತು. ಕಡೆಗೆ ವಾರಾಂತ್ಯಕ್ಕೆ ಬಂದಂತಹ ಸಂಡೇ ಏನಾದರೂ ಒಂದು ಸ್ಪೆಷಲ್ ಮಾಡಬೇಕು ಅಂತೇಳಿ ಹೇಳಿ ನನ್ನನ್ನು ಪ್ರಚೋದಿಸಿತ್ತು. ಅದರ ಫಲಶ್ರುತಿಯೇ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇರುವಂತಹ ಮಸಾಲ್ ಪುರಿ. ಎಂತ ಮಣ್ಣಿನ ಅಡಿಗೆ ಬೋರ್ ಹಿಡಿದು ಹೋಯ್ತು. ಅದೇ ಅಡಿಗೆಯನ್ನ ಮಾಡ್ತಾ ಇದ್ದಿ ಅಂತೇಳಿ ಹೇಳುವಾಗ ನಾನು 5 ದಿನಗಳ ನಂತರ ಎಚ್ಚೆತ್ತುಕೊಂಡೆ. ಇವತ್ತು ಏನಾದರೂ ಒಂದು ಸ್ಪೆಷಲ್ ಮಾಡಲೇಬೇಕು ಅಂತೇಳಿ ಹೇಳಿ ಘಮಿಸುವಂತಹ ಮಸಾಲ್ ಪುರಿಯನ್ನು ಮಾಡಿದೆ. ಕಡೆಗೆ ಗಂಡನ ಮುಖದಲ್ಲಿ ಅದೇ ರೀತಿ ಮಗನ ಮುಖದಲ್ಲಿ ಒಂದು ಮಂದಹಾಸದ ನಗು. ಮಾಡಿದಂತಹ ಚಾಟ್ ಸರಿಯಾಗಿದೆ ಅನ್ನುವಂಥ ಸಮಾಧಾನವನ್ನು ನನಗೆ ಕೊಟ್ಟಿತು. ಸೊ ಇದನ್ನು ಹೇಗೆ ಮಾಡಿದೆ ಅಂತೇಳಿ ಹೇಳಿ ನಿಮಗೆ ತಿಳಿಸೋದಕ್ಕಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. ಮೊದಲಿಂದಲೂ ನಾನು ಮಾಡಿಕೊಂಡು ಬಂದಂತಹ ಸಾಂಪ್ರದಾಯಿಕ ಶೈಲಿಯ ಮಸಾಲ್ ಪುರಿ. ಸೊ ಇದಕ್ಕೆ ಏನೇನು ಬೇಕು ಅಂತೇಳಿ ಹೇಳಿ ನೋಡೋಣ. ಒಂದು 3 ಬಟಾಟೆ, 2 ನೀರುಳ್ಳಿ ಹದಗಾತ್ರದ್ದು, 1/4 ಕಪ್ ಬಟಾಣಿ ಕಾಳು, 2 ದೊಡ್ಡ ಚಮಚ ಎಣ್ಣೆ, ಅರ್ಧ ಕಂತೆ ಕೊತ್ತಂಬರಿ ಸೊಪ್ಪು, 2 ರಿಂದ 3 ಬೆಳ್ಳುಳ್ಳಿ ಬೀಜ, 1 ಇಂಚು ಹಸಿ ಶುಂಠಿ ತುಂಡು, 2 ರಿಂದ 3 ಹಸಿಮೆಣಸು. ನಾನು ಸ್ವಲ್ಪ ಸ್ಪೈಸಿ ಇರಲಿ ಅಂತೇಳಿ ಹೇಳಿ ಒಂದು 3 ಹಸಿಮೆಣಸನ್ನು ತಗೊಂಡಿದ್ದೇನೆ. 1 ಚಮಚ ಜೀರಿಗೆ, 1 ಚಮಚ ಕೊತ್ತಂಬರಿ, ಅರ್ಧ ಚಮಚ ಮೆಣಸಿನಕಾಯಿ ಪುಡಿ, ಅರ್ಧ ಚಮಚ ಅರಸಿನ ಪುಡಿ ಹಾಗೂ ರುಚಿಗೆ ಉಪ್ಪು. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು, ಆಯಿತಾ. ಸೊ ನಾನು ಏನು ಮಾಡಿದ್ದೆ, ಮಧ್ಯಾಹ್ನ ಒಂದು ಯಾವುದೋ ಬಟಾಟೆದು ಪದಾರ್ಥ ಮಾಡುವ ಅಂತೇಳಿ ಹೇಳಿ ಬಟಾಟೆಯನ್ನು 1 ವಿಸಿಲ್ ಕೂಗಿಸಿದೆ. ಮತ್ತು ನನಗೆ ಮನಸ್ಸಿಗೆ ಬಂತು ಆ ಪದಾರ್ಥ ಬೇಡ ಅಂತೇಳಿ ಹೇಳಿ ಮತ್ತೆ ಬೆಂಡೆ ಪದಾರ್ಥವನ್ನು ಮಾಡಿದೆ. ಸೊ ಇದು 1 ವಿಸಿಲ್ ತೆಗೆದಂತಹ ಬಟಾಟೆ ಇತ್ತು, ಸರಿಯಾಗಿ ಬೇಯಲಿಲ್ಲ. ಹಾಗಾಗಿ ನಾನೇನು ಮಾಡ್ತಾ ಇದ್ದೇನೆ, ಈ ಬಟಾಟೆಯನ್ನು ಮತ್ತೊಮ್ಮೆ ಸರಿಯಾಗಿ ಬೇಯಲಿಕ್ಕೆ ಬಟಾಣಿ ಕಾಳಿನೊಟ್ಟಿಗೆ 1/4 ಕಪ್ ಬಟಾಣಿ ಕಾಳು ಹಾಕಿದ್ದೇನೆ. ಇದಕ್ಕೆ ನೀವು ಹಸಿ ಬಟಾಣಿ ಕಾಳು ಹಾಕಿದರೆ ಆಗೋದಿಲ್ಲ, ಇದು ಒಣ ಬಟಾಣಿ ಇರ್ತದಲ್ವ, ಅದನ್ನು ನೆನೆಸಿ ಒಂದು 2-3 ಗಂಟೆ ಅದರ ಒಟ್ಟಿಗೆ ಬಟಾಟೆಯನ್ನು ನಾನು ಹಾಕ್ತಾ ಇದ್ದೇನೆ. ಓಕೆ. ಸೊ ಇಲ್ದಿದ್ರೆ ಏನು ಮಾಡ್ಬೋದು, ನೀವು ಬಟಾಟೆ ಮತ್ತು ಬಟಾಣಿಯನ್ನು ಒಟ್ಟಿಗೆ ಕುಕ್ಕರಲ್ಲಿ ಹಾಕಿ ವಿಸಿಲನ್ನು ಕೂಗಿಸ್ಕೊಳ್ಬೋದು. ಅಂತೂ ಇಂದು ನಾನೊಂದು 3 ರಿಂದ 4 ವಿಸಿಲನ್ನು ಕೂಗಿಸ್ಕೊಂಡೆ. ಅಷ್ಟರಲ್ಲಿ ಅದು 2 ಕೂಡ ಚೆನ್ನಾಗಿ ಬೆಂದಿತ್ತು. ಬಟಾಣಿ ತುಂಬ ಓವರ್ ಸ್ಮ್ಯಾಶ್ ಆಗಬಾರ್ದು, ಬಟಾಟೆ ಸರಿಯಾಗಿ ಬೇಯಬೇಕು. ಸೊ ಅಷ್ಟರಲ್ಲಿ ಬಟಾಟೆ ಮತ್ತು ಬಟಾಣಿ ಬೆಂದಿತ್ತು. ಸೊ ಈಗ ಮಸಾಲೆಗೆ ಗ್ರೇವಿಗೆ ಏನೇನು ಬೇಕು ಅಂತೇಳಿ ಹೇಳಿ ನಾನು ಹೇಳ್ತಾ ಇದ್ದೇನೆ. ನಾನು 2 ನೀರುಳ್ಳಿಯನ್ನು ತೆಗೆದುಕೊಳ್ಳಿ ಅಂತೇಳಿ ಹೇಳಿದೆ. ಅದರಲ್ಲಿ 1.5 ನೀರುಳ್ಳಿಯನ್ನು ನೀವು ಮಸಾಲೆ ಗ್ರೈಂಡ್ ಮಾಡುವಾಗ ಹಾಕಬೇಕು. ಮತ್ತು ಇದನ್ನು ಯಾವುದನ್ನು ಕೂಡ ಹುರಿಲಿಕ್ಕೆಲ್ಲ ಇಲ್ಲ, ಡೈರೆಕ್ಟಾಗಿ ಹಾಕುವಂಥದ್ದು. ಸೊ 1.5 ನೀರುಳ್ಳಿ, ಹಸಿ ಶುಂಠಿ, ಹಸಿ ಮೆಣಸಿನಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿಯ ಸುಲಿದ ಬೀಜ ಇವನ್ನೆಲ್ಲ ಒಟ್ಟಿಗೆ ಹಾಕಿ ನಾವು ರುಬ್ಬಬೇಕು. ಈ ಮಸಾಲೆ ಪುರಿಯನ್ನು ನಾನು ಮೊದಲು ಆಗಾಗ ಮಾಡ್ತಾ ಇದ್ದೆ. ಇತ್ತೀಚೆಗೆ ಇದು ಮಾಡುವಂಥದ್ದು ಭಾರಿ ಕಡಿಮೆ ಆಗಿದೆ. ಸೊ ಸಂಡೇ ಇವತ್ತು ಬಂದ ಕಾರಣ ಏನಾದರೂ ಒಂದು ಸ್ಪೆಷಲ್ ಮಾಡುವ ಅಂತೇಳಿ ಹೇಳಿ ಇವತ್ತು ಮಸಾಲೆ ಪುರಿ ಮಾಡೋಣ ಅಂತೇಳಿ ಹೇಳಿ ಎಣಿಸಿದೆ. ಅಂತೂ ಇಂತೂ ಇವತ್ತು ನಾನು ಮಂಡೇ ಒಂದು ಎಡಿಟಿಂಗ್ ಎಲ್ಲ ಮಾಡ್ತಾ ಇದ್ದೇನೆ. ಎಲ್ಲವೂ ನಿನ್ನೆ ಖಾಲಿ ಆಯಿತು. ಮಾತ್ರ ಅಲ್ಲ, ಇದು ಮಸಾಲೆ ಪುರಿಯಾಗಿ ಮಾತ್ರ ಅಲ್ಲ, ಇದು ನೀವು ಚಪಾತಿಗೂ ಬಳಸ್ಬೋದು, ಈ ಗ್ರೇವಿಯನ್ನು ದೋಸೆಗೂ ಬಳಸ್ಬೋದು, ವೈಟ್ ರೈಸಿಗೂ ಕೂಡ ಸೂಪರ್ ಆಗ್ತದೆ. ಸೊ ನಾನು ನಿನ್ನೆಯೂ ಹಾಗೆ ಮಸಾಲೆ ಪುರಿ ಮಾಡಿ ಒಂದು ಸ್ವಲ್ಪ ಗ್ರೇವಿ ಉಳಿದಿತ್ತು. ಸೊ ರಾತ್ರಿ ವೈಟ್ ರೈಸ್ಗೂ ಕೂಡ ಇದನ್ನ ಬಳಸಿದ್ದೆ, ಒಳ್ಳೇದಾಗಿತ್ತು ಇದು ಕೂಡ. ಸೊ ಯಾವುದಕ್ಕೂ ಕೂಡ ಈ ಒಂದು ಗ್ರೇವಿಯನ್ನು ನೀವು ಬಳಸ್ಕೊಳ್ಬಹುದು. ಸೊ ಈಗ ನಾನು ಮಾಡ್ತಾ ಇರುವಂಥದ್ದು ಮಸಾಲೆ ಪುರಿಗೆ. ಈ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆಯನ್ನು ತೆಗೆಯುವುದೇ ಒಂಥರ ಹಿಂಸೆಯಾಗೇ ಆಗ್ತದಪ್ಪ ಇತ್ತೀಚೆಗೆ. ಅದು ಅಂಟಿ ಕುತ್ಕೊಂಡಿರ್ತದೆ, ಅದು ತೆಗೆಯುವುದೇ ಒಂದು ಕಷ್ಟ. ಈ ಉಗುರುಗಳೆಲ್ಲ ಸಿಕ್ಕಾಕೊಳ್ತದೆ. ಸೊ ಇದಕ್ಕೆ ಏನಾದರೂ ಒಂದು ಈಸಿ ಮೆಥಡ್ ಇದ್ರೆ ಖಂಡಿತ ನನಗೆ ತಿಳಿಸಿ ಅಂತೇಳಿ ಹೇಳ್ತಾ, ಇದೀಗ ಎಲ್ಲ ನಾನು ಹೇಳಿದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಸಾಲೆ ಆಗಿ ಮಾರ್ಪಾಡಾಗಲಿಕ್ಕೆ ಮಿಕ್ಸಿಗೆ ಹೋಗ್ತಾ ಇದೆ. ನಾನು ನಿಮಗೆ ಹೇಳಿದ ಲಿಸ್ಟಿನಲ್ಲಿ ಒಂದು ಖರ್ಜೂರ ಬಿಟ್ಟು ಹೋಗಿದೆ, ಆಯಿತಾ. ಖರ್ಜೂರ 1 ಅಥವಾ 2 ಹಾಕ್ಬೋದು. ನನಗೆ ತುಂಬ ಸ್ವೀಟ್ ಇಷ್ಟ ಇಲ್ಲ ಅಂತೇಳಿ ಹೇಳಿ ಖರ್ಜೂರವನ್ನು ಹಾಕಿದ್ದೇನೆ. ಸೊ ನಾನು ನಿಮಗೆ ಹೇಳಿದ್ದಲ್ಲ, ಕಳೆದ ಒಂದು 4-5 ದಿನದಿಂದ ಬ್ಯುಸಿ ಇದ್ದೆ ಅಂತೇಳಿ ಹೇಳಿ. ಸೊ ನಾನು ಮ್ಯಾಂಗ್ಳೂರಿಗೆ ಹೋಗಿದ್ದೆ, ಅಲ್ಲಿ ನೋಡಿ ಒಂದು ಪಾರಿವಾಳದ ಒಂದು ಹಿಂಡು ಎಷ್ಟಿತ್ತು ಅಂತೇಳಿ ಹೇಳಿ. ಸೊ ಇದನ್ನು ನಿಮಗೆ ತೋರಿಸ್ಲಿಕ್ಕಾಗಿ ಒಂದು ವಿಡಿಯೋವನ್ನು ಹೀಗೆ ಒಂದು ಮಾಡಿದ್ದೆ. ಓಕೆ. ಸೊ ಮಸಾಲೆಯನ್ನು ಅರಿತಾ ಇದ್ದೇನೆ. ಮಿಕ್ಸಿ ಜಾರ್ನ ಮುಚ್ಚಳವನ್ನು ತೆಗೆದ ಹಾಗೆ ಅದ್ಭುತವಾದಂಥ ಒಂದು ಘಮ್ ಅನ್ನುವಂಥ ಒಂದು ಪರಿಮಳ ಬಂತು. ಆಗಲೇ ಗೊತ್ತಾಗ್ತದೆ ಎಷ್ಟು ಒಳ್ಳೆಯದಾಗ್ತದೆ ನಮ್ಮ ಒಂದು ಗ್ರೇವಿ ಅಂತೇಳಿ ಹೇಳಿ. ಸೊ ಈಗ ನಾವು ಗ್ರೇವಿಯನ್ನು ಮಾಡುವಂಥ ಸಮಯ. ಮಸಾಲೆಯನ್ನು ಅರ್ಧ ಆಗಿದೆ. ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಇಟ್ಟು ಆಗ ತೆಗೆದಿಟ್ಟಂತಹ ಅರ್ಧ ನೀರುಳ್ಳಿಯನ್ನು ಕೊಚ್ಚಲು ಮಾಡಿ ಅದಕ್ಕೆ ಹಾಕಬೇಕು. ಅದರ ನಂತರ ಅರ್ಧ ಚಮಚ ಮೆಣಸಿನಕಾಯಿ ಪುಡಿ, ಅರ್ಧ ಚಮಚ ಅರಸಿನ ಪುಡಿಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವಂಥದ್ದು. 1-2 ನಿಮಿಷ ಅದನ್ನು ಮಿಕ್ಸ್ ಮಾಡಿದರೆ ಸಾಕು. ಸೊ ಒಂದು ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಆಗ್ತದೆ ಅಂತೇಳಿ ಹೇಳುವಾಗ ಅದರ ಮೇಲೆ ಮಸಾಲೆಯನ್ನು ಹಾಕುವಂಥದ್ದು. ಸೊ ಈಗ ಕುಕ್ಕರಲ್ಲಿ ಈ ಬಟಾಣಿ ಮತ್ತು ಬಟಾಟೆ ಕೂಡ ಬೆಂದಿದೆ, ಅದನ್ನು ಒಂದು ಸ್ಮ್ಯಾಶ್ ಮಾಡ್ತಾ ಇದ್ದೇನೆ. ಈ ಮಜ್ಜಿಗೆಯನ್ನು ಕಡಿಯುವಂತಹ ಒಂದು ಸಾಧನ ಇದೆ ಅಲ್ಲ, ಇದನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತೇಳಿ ಹೇಳಿ ನಮಗೆ ಗೊತ್ತಿಲ್ಲಪ್ಪ. ಕಡೆಗೋಲ ಇರ್ಬೋದೇನೋ,
ಕಡೆಗೋಲ ತಾರೆನ್ನ ಚಿನ್ನ, ಮೋಸ್ಟ್ಲಿ ಅದೇ ಇರ್ಬೋದು. ಕೃಷ್ಣನಿಗೆ ಯಶೋಧ ಹೇಳುವಂತ ಒಂದು ಹಾಡನ್ನ ಕೇಳುವಾಗ ಅದೇ ಇದ್ದಿರ್ಬೋದೇನೋ ಕಡೆಗೋಲು. ಸೊ ಅದರಲ್ಲಿ ಸರಿ ಸ್ಮ್ಯಾಶ್ ಮಾಡುವಂಥದ್ದು. ಸೊ ಇಲ್ಲಿ ನಾನು ಹೇಳಿದ ಹಾಗೆ ಇದು ಗೋಲ್ಡನ್ ಬ್ರೌನ್ ಆಗಿದೆ. ಅದಕ್ಕೆ ಮೇಲೆ ಮಸಾಲೆಯನ್ನು ಹಾಕುವಂಥದ್ದು ಮತ್ತು ಚಂದ ಮಾಡಿ ಸ್ಟರ್ ಮಾಡೋದು. ಎಷ್ಟೊತ್ತಪ್ಪ ಅಂತೇಳಿ ಹೇಳಿದ್ರೆ ಅದೊಂದು ಒಳ್ಳೆ ಸ್ಮೆಲ್ಲನ್ನು ಬಿಟ್ಕೊಡ್ತದೆ. ಎಣ್ಣೆ ಸ್ವಲ್ಪ ಮೇಲೆ ಬಂದು ತೇಲಿಕ್ಕೆ ಆರಂಭಿಸ್ತದೆ, ಅಲ್ಲಿ ತನಕ ಅದನ್ನು ಫ್ರೈ ಮಾಡುವಂಥದ್ದು. ನಿಮಗೆ ಯಾವುದಾದ್ರೂ ಬೇರೆ ಚಾಟ್ ಸೆಂಟರಿಗೆಲ್ಲ ಹೋದಾಗ ಈ ಮಸಾಲೆ ಪುರಿ ಗ್ರೇವಿ ಬೇರೆ, ಸಿಹಿಯ ನೀರು ಬೇರೆ, ಹುಳಿಯ ನೀರು ಬೇರೆ ಅಂತೇಳಿ ಹೇಳಲು ಬೇರೆ ಬೇರೆ ಮಾಡಿರ್ತಾರೆ. ಅದರ ಮೇಲೆ ನಿಮಗೆ ಬೇಕಾದ ಹಾಗೆ ಅದನ್ನು ಹಾಕ್ತಾರೆ. ಬಟ್ ನಮ್ಮ ಮನೇಲಿ ಹೇಗಪ್ಪ ಅಂತೇಳಿ ಹೇಳಿದ್ರೆ ಸಿಹಿಯನ್ನು ಸ್ವಲ್ಪ ಕಡಿಮೆ ಇಷ್ಟಪಡುವಂಥದ್ದು, ಸ್ವಲ್ಪ ಸ್ಪೈಸಿಯಾಗೇ ಇರಬೇಕು. ಹಾಗಾಗಿ ನಾನೊಂದು ಸ್ವಲ್ಪ ಸಿಹಿ ಇರಲಿ ಅಂತೇಳಿ ಹೇಳಿ ಒಂದು ಖರ್ಜೂರವನ್ನು ಕೂಡ ಹಾಕಿದ್ದೇನೆ. ಸೊ ನೀವು ಬೇಕಾದರೆ 2-3 ಖರ್ಜೂರವನ್ನು, ಒಂದು ಸ್ವಲ್ಪ ಬೆಲ್ಲದ ತುಂಡನ್ನ ನೀವು ಹಾಕ್ಕೊಳ್ಬಹುದು. ಸೊ ಇಲ್ಲಿ ಗ್ರೇವಿ ಚೆನ್ನಾಗಿ ರೋಸ್ಟ್ ಆಗಿದೆ. ಅದರ ಮೇಲೆ ಬೆಂದಂತಹ ಬಟಾಟೆಯನ್ನು ಹಾಕಿದ್ದೇನೆ. ಸೊ ಈ ಹೊತ್ತಿಗೆ ನಾನೊಂದು ಫ್ಲ್ಯಾಶ್ ಆನ್ ಮಾಡಿ ಒಂದು ವಿಡಿಯೋ ತೆಗಿತಾ ಇದ್ದೆ. ಈ ಹೊತ್ತಿಗೆ ಫ್ಲ್ಯಾಶ್ ಆಫ್ ಆಯಿತು, ಬ್ಯಾಟ್ರಿ ಲೋ ಆಯಿತು. ಸೊ ಒಂದು ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡುವ ಅಂತೇಳಿ ಹೇಳಿ. ಸೊ ಬ್ಯಾಟ್ರಿ ಚಾರ್ಜ್ ಆಗಿದೆ. ಹಾಗಾಗಿ ನನಗೆ ಇದನ್ನೆಲ್ಲ ಕಟ್ ಮಾಡುವಂಥದ್ದು ನಿಮಗೆ ತೋರಿಸಲಿಕ್ಕೆ ಆಗಲಿಲ್ಲ. ರಪ ಒಂದು ಆಗಿ ಹೊರಗೆ IPL ಮ್ಯಾಚನ್ನು ನೋಡ್ತಾ ಆಯ್ತಾ ಅಂತೇಳಿ ಹೇಳಿ ಕೇಳುವವರಿಗೆ ಒಂದು ಬೇಗ ಸರ್ವ್ ಮಾಡಬೇಕಲ್ಲ. ಹಾಗಾಗಿ ರಪ ಎಲ್ಲ ಮಾಡಿಟ್ಟೆ. ಇಂಥ ಪೂರಿ ಫ್ರೈ ಮಾಡಲಿಕ್ಕೂ ಕೂಡ ಸಿಗ್ತದೆ. ಬಟ್ ಇಲ್ಲಿ ನನ್ನ ಯಜಮಾನರು ಫ್ರೈ ಮಾಡಿದಂಥ ಒಂದು ಪೂರಿಯ ಪ್ಯಾಕೆಟನ್ನೇ ತಂದಿದ್ದಾರೆ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪಿನ ಚಿಕ್ಕ ಚಿಕ್ಕ ಕೊಚ್ಚಲನ್ನು ಮಾಡ್ಕೊಂಡಿದ್ದೇನೆ. ಅದರ ನಂತರ ಒಂದು ಗಿಂದಲಿನಲ್ಲಿ ಚಾಟ್ ಮಸಾಲ, ಪಾನಿಪುರಿ ಮಸಾಲ, ಒಂದು ಸ್ವಲ್ಪ ಜೀರಿಗೆಯ ಹುಡಿ, ಅದೇ ರೀತಿ ಒಂದು ಸ್ವಲ್ಪ ಕಾಲ ನಮಕ್, ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಇಟ್ಟಿದ್ದೇನೆ. ಅದರ ಮೇಲ್ಗಡೆ ಹಾಕುವಂಥದ್ದು ಅಂತೇಳಿ ಹೇಳಿ ಟೇಸ್ಟ್ ಆಗ್ತದೆ ಅಂಥೇಳಿ. ಸೊ ಇದೀಗ ಪಾನಿಪುರಿಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನಂತಹ ಪೂರಿಯನ್ನು ಕ್ರಷ್ ಮಾಡಿ ಹಾಕಿದೆ. ಅದರ ಮೇಲೆ ಮಾಡಿದಂತಹ ಗ್ರೇವಿಯನ್ನು ಹಾಕಿದೆ. ಟೊಮೆಟೊ, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು ಇದರ ಕೊಚ್ಚಲನ್ನು ಹಾಕಿದೆ. ಅದರ ಮೇಲೆ ಸೇಮಿಗೆಯನ್ನು ಹಾಕಿ ಮತ್ತೊಮ್ಮೆ ಗ್ರೇವಿಯನ್ನು ಹಾಕಿ ನಾವು ಮಾಡಿಟ್ಟಂತಹ ಮಸಾಲೆ ಏನಿದೆ ಅದನ್ನು ಜಸ್ಟ್ ಒಂದು ಸ್ಪ್ರಿಂಕಲ್ ಮಾಡುವಂಥದ್ದು. ನಿಮಗೆ ಬೇಕಾದರೆ ಹುಣಸೆ, ಖರ್ಜೂರ ಇದನ್ನೆಲ್ಲ ಹಾಕಿ ನೀವೊಂದು ಸ್ವೀಟ್ ಪಾನಿಯಾಗಿ ಮಾಡಿಡ್ಬೋದು ಅದರ ಮೇಲೆ ಹಾಕಲಿಕ್ಕೆ. ಬಟ್ ನಮಗೆ ಇಷ್ಟ ಇಲ್ಲ ಅಂತೇಳಿ ಹೇಳಿ ನಾನು ಇಷ್ಟಕ್ಕೆ ಸೀಮಿತ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ತಯಾರಾಗಿದೆ ನಮ್ಮ ಬಿಸಿ ಬಿಸಿಯಾಗಿರುವಂಥ, ಅಷ್ಟೇ ಸ್ಪೈಸಿ ಆಗಿರುವಂಥ, ಟೇಸ್ಟಿ ಆಗಿರುವಂಥ, ಕಣದಲ್ಲೂ ಪ್ರೀತಿ ತುಂಬಿರುವಂತಹ, ಯಾವುದಕ್ಕೂ ಸರಿಸಾಟಿ ಇಲ್ಲದಂತಹ ಅದ್ಭುತವಾದಂತಹ ಮಸಾಲೆ ಪುರಿ. ಸೊ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ, ಅದೇ ರೀತಿ ಯಾವ ರೀತಿ ಆಗಿದೆ ಅಂತೇಳಿ ಹೇಳಿ ನನಗೆ ತಿಳಿಸಿ ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ಬಾಯ್. ದೇವ್ ಸಕಡಾಂಕೆ ಬರೇ ಕೋರೋ ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು. ನಮಸ್ತೆ.